ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಗುಡ್ ಮಾರ್ನಿಂಗ್ ಆ್ಯಂಡ್ ವೆರಿ ಗುಡ್ ಮಾರ್ನಿಂಗ್. ಈ ದಿನ ಒಂದು ವಿಶೇಷವಾದ ದಿನ ಆಗಿದೆ ಅಲ್ಲವೇ? ಈ ದಿನ ಕರ್ತನ ದಿನ, ಪುನರುತ್ಥಾನದ ದಿನವಾಗಿದೆ. ಈಸ್ಟರ್ ಅನ್ನುತ್ತಾರೆ. ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿ, ಮೃತ್ಯುವನ್ನು ಜಯಿಸಿ ತಿರುಗಿ ಎದ್ದು ಬಂದ ದಿನವಾಗಿದೆ. ನಮ್ಮ ಯೇಸು ಸಜೀವವುಳ್ಳವರಾಗಿದ್ದಾರೆ ಎಂಬ ಸಂತೋಷದಿಂದ ಆತನನ್ನು ಸ್ತುತಿಸೋಣ. ಆತನನ್ನು ಆರಾಧಿಸಲು ಆಲಯಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ಒಂದು ಚಿಕ್ಕ ಸಂದೇಶ ಕೇಳೋಣ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಾವು ಆರಾಧಿಸುವ ದೇವರು, ಸಜೀವವುಳ್ಳಾತನು, ನಮ್ಮ ಮೊರೆ ಲಾಲಿಸುವಾತನು, ನಮ್ಮೊಂದಿಗೆ ಮಾತಾಡುವಾತನು, ಮತ್ತೆ ತಿರುಗಿ ಬರುವಾತನು ಎಂದು ನಮ್ಮನ್ನು ಕೂಡ ತನ್ನೊಂದಿಗೆ ಕರೆದುಕೊಂಡು ಹೋಗಿ ತನ್ನ ರಾಜ್ಯಕ್ಕೆ ವಾರಸುದಾರರನ್ನಾಗಿ ಮಾಡಿಕೊಳ್ಳುತ್ತಾರೆ ಎಂದು ನಂಬಿ, ಕಾದು ಎದುರು ನೋಡಿ ನಂಬಿಕೆಯಿಂದ ಪ್ರಾರ್ಥಿಸಲು ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಯೇಸು ಕ್ರಿಸ್ತನು ತಿರುಗಿ ಎದ್ದು ಬಂದಿದ್ದಾರೆ ಎಂದು ನಂಬುತ್ತೀರಾ ಪ್ರಿಯರೇ? ಇದು ಕೇವಲ ನಂಬಿಕೆ ಮಾತ್ರವಲ್ಲ, ಇಟ್ ಈಸ್ ಟ್ರೂ. ಚರಿತ್ರಾತ್ಮಕವಾಗಿ ಇದು ನಿರೂಪಿಸಲ್ಪಟ್ಟಿದೆ. ನಮ್ಮ ಯೇಸು ಸಜೀವವುಳ್ಳವರಾಗಿದ್ದಾರೆ ಎಂದು ಅನುಭವಿಸುತ್ತಿದ್ದೇವೆ, ಆತನನ್ನು ಅರಿತುಕೊಂಡಿದ್ದೇವೆ. ನಿಜವಾಗ್ಲೂ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಮರಣ ಹೊಂದಿ ತಿರುಗಿ ಎದ್ದು ಬರದೇ ಇದ್ದಿದೆಯಾದರೆ ಕ್ರೈಸ್ತತ್ವ ಇಲ್ಲಿಯವರೆಗೂ ಬೆಳೆದು ಬರ್ತಿರಲಿಲ್ಲ. ಯೇಸುವಿನ ಶಿಷ್ಯರು ಒಮ್ಮೆ ಹೇಡಿಗಳಾಗಿ ಓಡಿ ಹೋದಂತಹ ಶಿಷ್ಯರು ಯೇಸುವಿನ ಪುನರುತ್ಥಾನ ಶಕ್ತಿಯಿಂದ ತುಂಬಲ್ಪಟ್ಟು ಪವಿತ್ರಾತ್ಮನನ್ನು ಹೊಂದಿಕೊಂಡವರಾಗಿ ಪ್ರಪಂಚದಾದ್ಯಂತ ಆತನ ಸುವಾರ್ತೆಯನ್ನು ಪ್ರಕಟಿಸಿ ಎಷ್ಟೋ ವಿರೋಧಗಳನ್ನು ಎದುರಿಸಿದ್ದಾಗಿಯೂ, ಆತನಿಗಾಗಿ ರಕ್ತಸಾಕ್ಷಿಗಳಾಗಬೇಕಾದಾಗಿಯೂ ಹಿಂಜರಿದು ಯೇಸುವನ್ನು ಬಿಟ್ಟು ಬಿಡಲಾರದಕ್ಕೆ ಕಾರಣ ಯೇಸು ಜೀವವುಳ್ಳವರಾಗಿರೋದ್ರಿಂದ, ನಿಜದೇವರಾದ್ದರಿಂದ. ಈ ವಿಷಯ ಬೈಬಲಲ್ಲಿ ಕೂಡ ಬರೆಯಲಾಗಿದೆ. 1 ಕೊರಿಂಥ ಪತ್ರಿಕೆ 15ನೇ ಅಧ್ಯಾಯದ 3ನೇ ವಚನದಲ್ಲಿ, ನನಗೆ ಕೊಡಲ್ಪಟ್ಟ ಉಪದೇಶವನ್ನು ನಿಮಗೆ ತಿಳಿಸಿದೆನು, ಅದೇನೆಂದರೆ ಶಾಸ್ತ್ರದ ಪ್ರಕಾರವೇ ಕ್ರಿಸ್ತನು ನಮ್ಮ ಪಾಪ ನಿವಾರಣೆಗಾಗಿ ಸತ್ತನು. ಶಾಸ್ತ್ರದ ಪ್ರಕಾರ ಕ್ರಿಸ್ತನು ನಮ್ಮ ಪಾಪ ನಿವಾರಣೆಗಾಗಿ ಸತ್ತನು. ಪ್ರವಾದಿಸಲ್ಪಟ್ಟಿತು, ಶಾಸ್ತ್ರದಲ್ಲಿ ಲಿಖಿಸಲ್ಪಟ್ಟಿತು. ಎಷ್ಟೋ ದಿನಗಳ ಹಿಂದೆ ಯೇಸು ಕ್ರಿಸ್ತನ ಜನ್ಮಕ್ಕಿಂತ ಮುಂಚಿತವಾಗಿಯೇ ಆತನ ಜನನ, ಮರಣ, ಪುನರುತ್ಥಾನದ ಕುರಿತಾಗಿ ಪರಿಶುದ್ಧ ಸತ್ಯವೇದದಲ್ಲಿ ಲಿಖಿಸಲ್ಪಟ್ಟಿತು. ಆ ಶಾಸ್ತ್ರದ ಪ್ರಕಾರವೇ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು. ಆತನು ತಪ್ಪು ಮಾಡಿದ್ದಕ್ಕಾಗಿ ಅಲ್ಲ, ಏನೋ ಮೋಸ ಮಾಡಿದ್ದಕ್ಕಾಗಿ ಅಲ್ಲ, ಯಾರೋ ಕಕ್ಷದಿಂದ ಸಾಯಿಸಿದ್ದಕ್ಕಾಗಿ ಅಲ್ಲ, ನಮ್ಮ ಪಾಪ ನಿವಾರಣೆಗಾಗಿ ಆತನು ಸತ್ತನು. ಸಮಾಧಿ ಮಾಡಲ್ಪಟ್ಟನು ಗ್ಯಾರಂಟಿಯಾಗಿ. ಆತನ ಸಮಾಧಿ ದಿನ ಯೆರೂಸಲೇಮಿನಲ್ಲಿ ಖಾಲಿಯಾಗಿದೆ. ಅರ್ಮಿತಾಯನು ಎಂಬ ಐಶ್ವರ್ಯವಂತನು ತನ್ನ ಸಮಾಧಿಯೊಳಗೆ ಅಡೆಯ ಯೇಸುವನ್ನಿಟ್ಟನೆಂದು ನಾವು ಬೈಬಲಲ್ಲಿ ಓದುತ್ತೇವೆ. ಆ ಸಮಾಧಿ ದಿನ ಯೆರೂಸಲೇಮಿನ ಮಧ್ಯಭಾಗದಲ್ಲಿ ಸುತ್ತಲೂ ವನದಿಂದ ಕೂಡಿರುವಂತಹ ಆತನ ಸಮಾಧಿ ದಿನ ತೆರೆಯಲ್ಪಟ್ಟಿದೆ. ಸಮಾಧಿ ಮಾಡಲ್ಪಟ್ಟನು. ಇಲ್ಲಿಗೆ ಮುಗಿದು ಹೋಗಿರೋದಾದರೆ ಕಥೆಯೇ ಬೇರೆ ಇರ್ತಿತ್ತು. ಆದರೆ ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಶಾಸ್ತ್ರದ ಪ್ರಕಾರ ಅಂದರೆ ಮುಂಚಿತವಾಗಿಯೇ ಪ್ರವಾದಿಸಲ್ಪಟ್ಟಂತೆ 3ನೇ ದಿನದಲ್ಲಿ ತಿರುಗಿ ಎದ್ದು ಬಂದನು. ನಂಬುತ್ತಾ ಇದ್ದೀರಾ? ನಾವು ಆರಾಧಿಸುವಂತಹ ದೇವರು ಸಜೀವವುಳ್ಳಾತನು. ಆತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ನಿರಂತರಕ್ಕೂ ಒಂದೇ ರೀತಿಯಾಗಿದ್ದಾನೆ. ಆತನು ಎಂದೆಂದಿಗೂ ಇರುವಾತನು. ಹಾಲೆಲೂಯಾ. ಯೇಸು ನಮ್ಮ ಮೊರೆಯನ್ನು ಲಾಲಿಸುವಾತನಾಗಿದ್ದಾರೆ. ನಮ್ಮನ್ನು ರಕ್ಷಿಸಿ ನಮ್ಮ ಪಾಪಗಳಿಗಾಗಿ ಪ್ರಾಯಶ್ಚಿತ್ತ ಮಾಡುವುದಕ್ಕೋಸ್ಕರವೇ ಈ ಲೋಕಕ್ಕೆ ಬಂದು ಮರಣದ ಅಧಿಕಾರಿಯನ್ನು, ಅಂದರೆ ಸೈತಾನನನ್ನು ಮರಣದಿಂದಲೇ ಜಯಿಸಿದನೆಂದು, ಪಾತಾಳವನ್ನು ಜಯಿಸಿದನೆಂದು, ಮರಣವನ್ನು ಜಯಿಸಿ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾರೆ ಎಂದು ನಾವು ಯಾವತ್ತೂ ನೆನಪಿಟ್ಕೊಳ್ಬೇಕು. 14ನೇ ವಚನ ಏನು ಹೇಳುತ್ತೆ ನೋಡಿ. ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಮ್ಮ ಪ್ರಸಂಗವು ಹುರುಳಿಲ್ಲದು ಮತ್ತು ನಿಮ್ಮ ನಂಬಿಕೆಯು ಹುರುಳಿಲ್ಲದು, ವ್ಯರ್ಥವೇ ಆಗಿರುತ್ತದೆ. ಕ್ರೈಸ್ತತ್ವದಲ್ಲಿರುವ ಸಾರವೇ ಕ್ರಿಸ್ತನ ಪುನರುತ್ಥಾನದ ಶಕ್ತಿಯಾಗಿದೆ. ಕ್ರಿಸ್ತನು ಶಿಲುಬೆಯ ಮೇಲೆ ಮಾಡಿರುವ ಯಜ್ಞ, ಅದರ ಮುಖಾಂತರ ಪಾಪಿಗೆ ಉಂಟಾದ ಪಾಪ ಕ್ಷಮಾಪಣೆ, ಮೃತ್ಯುಂಜಯನಾದಂತಹ ಯೇಸುವಿನಿಂದುಂಟಾಗುವ ಪರಿಶುದ್ಧಾತ್ಮನ ಅಭಿಷೇಕ, ಅದರ ಮೂಲಕ ದೊರಕುವಂಥದ್ದೇ ನೂತನ ಜೀವಿತವಾಗಿದೆ.
ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಾವು ಮಾಡುವ ಪ್ರಸಂಗವು ವ್ಯರ್ಥ, ನಿಮ್ಮ ನಂಬಿಕೆಯೂ ವ್ಯರ್ಥವೇ. ನೋಡಿ ಪ್ರಿಯರೇ, ಬರೀ ನಂಬಿಕೆ ಇಡೋದಷ್ಟೇ ದೊಡ್ಡದಲ್ಲ, ನೀವು ನಂಬಿರುವ ವಿಷಯ ನಿಜವಾಗಿರ್ಬೇಕಲ್ಲವೇ? ಕುರುಡು ನಂಬಿಕೆ ಇರಬಾರ್ದಲ್ಲವೇ? ಮೂಢನಂಬಿಕೆ ಇರಬಾರ್ದಲ್ಲವೇ? ಒಂದು ಸತ್ಯವನ್ನು ನಂಬುತ್ತಿದ್ದೇವೆ ನಾವು. ಅದೇನೆಂದರೆ, ನನ್ನ ಯೇಸು ನನಗೋಸ್ಕರ ಮರಣ ಹೊಂದಿ ತಿರುಗಿ ಎದ್ದು ಬಂದಿದ್ದಾರೆ. ದೇವರು ಕ್ರಿಸ್ತನನ್ನು ಎಬ್ಬಿಸಿದ್ದಾರೆ ಎಂದು ಆತನ ವಿಷಯದಲ್ಲಿ ನಾವು ಸಾಕ್ಷಿ ಕೊಡುತ್ತೇವಲ್ಲವೇ? ಸತ್ತರು ಎದ್ದು ಬರುವುದಿಲ್ಲವೆಂಬುದು ನಿಜವಾಗಿದ್ದ ಪಕ್ಷದಲ್ಲಿ ನಾವು ದೇವರ ವಿಷಯವಾಗಿ ಸುಳ್ಳು ಸಾಕ್ಷಿ ಹೇಳಿದವರಾಗಿ ಕಂಡುಬಂದೆವು. ಸತ್ತವರು ಎದ್ದು ಬರಲಿಲ್ಲವಾದರೆ ಕ್ರಿಸ್ತನೂ ಎದ್ದು ಬರಲಿಲ್ಲ. ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಿಮ್ಮ ನಂಬಿಕೆಯು ವ್ಯರ್ಥವೇ. ಅಲ್ಲಿನ್ನೊಂದು ಪಾಯಿಂಟ್ ಇದೆ, ಗಮನಿಸಿ. ನೀವು ಇನ್ನೂ ನಿಮ್ಮ ಪಾಪಗಳಲ್ಲಿಯೇ ಇದ್ದೀರಿ. ಯೇಸು ಕ್ರಿಸ್ತನು ಮರಣ ಹೊಂದಿ ತಿರುಗಿ ಎದ್ದು ಬಂದಿದ್ದಾನೆ ಎಂದು ನಂಬುವುದಷ್ಟೇ ಅಲ್ಲ ಪ್ರಿಯರೇ, ಆ ಸತ್ಯವನ್ನು ನೀವು ಅರಿತುಕೊಂಡಾಗ, ನನ್ನ ಪಾಪಗಳಿಗೋಸ್ಕರ ಯೇಸು ಮರಣ ಹೊಂದಿ ತಿರುಗಿ ಎದ್ದು ಬಂದಿದ್ದಾರೆಂದು ನೀವು ನಂಬುವಾಗ ನಿಮಗೆ ಪಾಪದಿಂದ ಬಿಡುಗಡೆ ದೊರಕುತ್ತದೆ. ನಿಮಗೆ ಪಾಪ ಕ್ಷಮಾಪಣೆ ಉಂಟಾಗ್ತದೆ. ನಿಮಗೆ ಪರಿಶುದ್ಧ ಜೀವಿತ ದೊರಕುತ್ತದೆ. ಹೌದು, ಯಾವನಾದರೂ ಕ್ರಿಸ್ತ ಯೇಸುವಿನಲ್ಲಿರುವುದಾದರೆ ಅವನು ನೂತನ ಸೃಷ್ಟಿಯಾದನು. ಈಗೋ ಪೂರ್ವಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. ಒಬ್ಬ ಪಾಪಿ, ಒಬ್ಬ ದುರ್ಮಾರ್ಗಿ, ಒಬ್ಬ ಕೊಲೆಗಾರ, ಒಬ್ಬ ವ್ಯಭಿಚಾರಿ, ಒಬ್ಬ ಕಳ್ಳ, ಒಬ್ಬ ಸುಳ್ಳುಗಾರನು, ಒಬ್ಬ ಮೋಸಗಾರನು ಯಾವ ರೀತಿ ಕ್ರಿಸ್ತನನ್ನು ನಂಬಿದ ನಂತರ ಒಬ್ಬ ಯಥಾರ್ಥನಾಗಿ, ದಯೆಯುಳ್ಳವನಾಗಿ, ಪ್ರೀತಿಯುಳ್ಳವನಾಗಿ, ಪರಿಶುದ್ಧನಾಗಿ ಜೀವಿಸಲು ಸಾಧ್ಯವಾಗ್ತಿದೆ? ಯೇಸುವಿನ ಪುನರುತ್ಥಾನದ ಶಕ್ತಿಯಿಂದಲೇ. ಕೆಲವರಿಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ. ಒಮ್ಮೆ ಒಬ್ಬ ವ್ಯಕ್ತಿ ಪಟ್ಟಣದಲ್ಲಿದ್ದವನಿಗೆ ಯೇಸು ನಿಜ ದೇವರು, ಆತನು ಸಜೀವವುಳ್ಳವನಾಗಿದ್ದಾನೆ ಎಂದು ಹೇಳುವಾಗ, ಇದನ್ನು ನಿರೂಪಿಸು, ಹೇಗೆ ನಿರೂಪಿಸುತ್ತೆ ಅಂದಾಗ ಬೈಬಲ್ನಲ್ಲಿ ಎಷ್ಟೋ ವಿಷಯಗಳನ್ನು ಹೇಳ್ತಾನೆ. ಎಷ್ಟೇ ವಿಷಯ ಹೇಳಿದ್ರೂ ಕೂಡ ಹಾಗಲ್ಲ, ನನಗೆ ಪ್ರತ್ಯಕ್ಷ ಸಾಕ್ಷಿ ಬೇಕಂದಿದ್ದ ಅವನು. ಇನ್ನು ಸಾಕ್ಷಿ ಹೇಳುವವನು ಬೇಸರಗೊಂಡು, ಆ ಪ್ರತ್ಯಕ್ಷ ಸಾಕ್ಷಿ ನಾನೇ ಆಗಿದ್ದೇನೆ, ನೀನಿನ್ನೂ ನನ್ನ ಪಕ್ಕದಲ್ಲಿ ನಿಂತುಕೊಂಡು ಮಾತಾಡುತ್ತಾ ಇರುವುದಾದರೆ ಅದಕ್ಕೆ ಸಾಕ್ಷಿ ಏನೆಂದರೆ ನನ್ನ ಜೀವಿತ ಮಾರ್ಪಟ್ಟಿರುವುದರಿಂದಲೇ. ಅಷ್ಟಕ್ಕೂ ನಾನ್ಯಾರು ಗೊತ್ತಾ? ಮನುಷ್ಯರ ಮಾಂಸ ತಿನ್ನುವಂತಹ ನರಮಾಂಸ ಭಕ್ಷಕನಾಗಿದ್ದೇನೆ. ನರಮಾಂಸ ಭಕ್ಷಕನಾಗಿರುವ ನನ್ನಂಥವನನ್ನು ಯೇಸು ಮಾರ್ಪಡಿಸಿರೋದ್ರಿಂದ ಈಗ ನಾನು ಒಬ್ಬ ಸಾಧು ಆಗಿ, ದಯೆ ಪ್ರೀತಿಯುಳ್ಳವನಾಗಿ, ದೀನತೆಯಿಂದ ಬದುಕುತ್ತಿದ್ದೇನೆ. ಇದೇ ಸಾಕ್ಷಿ ಅಂದ. ನನ್ನಂಥವನನ್ನೇ ಯೇಸು ಕ್ರಿಸ್ತನು ಏನಾದರೂ ಮಾರ್ಪಡಿಸದೇ ಇದ್ದಿದೆಯಾದರೆ ಇಷ್ಟರೊಳಗೆ ನಾನು ನಿನ್ನನ್ನು ಸಾಯಿಸಿ ಸುಟ್ಕೊಂಡು ತಿನ್ನುತ್ತಿದ್ದೆ ಎಂದು ಹೇಳಿದ ಕೂಡಲೇ ಶಾಕ್ ಆಗಿ ಆ ವ್ಯಕ್ತಿ ನಮಸ್ಕಾರ ಮಾಡಿ, ಅಯ್ಯೋ, ಇಷ್ಟು ದೊಡ್ಡ ದೇವರಾಗಿದ್ದಾರೋ ನಿಮ್ಮ ದೇವರು ಎಂದು ಹೇಳಿ ದೇವರಲ್ಲಿ ನಂಬಿಕೆ ಇಟ್ಟನಂತೆ. ಈ ರೀತಿ ಎಷ್ಟೋ ಸಾಕ್ಷಿಗಳಿವೆ ಪ್ರಿಯರೇ. ನಂಬುವಂತೆ ನಾವು ಮುಟ್ಟಿ ನೋಡಿದೆವು, ನಾವು ಕೇಳಿದೆವು, ನಾವು ಅನುಭವಿಸಿದೆವು. ಪುನರುತ್ಥಾನದ ಶಕ್ತಿಯನ್ನು ನಾವು ಹೊಂದಿದೆವು. ಪುನರುತ್ಥಾನದ ಶಕ್ತಿ ಅಂದರೆ ಯಾವ ರೀತಿಯಾಗಿರುತ್ತೆ ಎಂದು ಕೆಲವರು ಕೇಳ್ತಾರೆ. ದೇವರ ಆತ್ಮನಿಂದ ತುಂಬಲ್ಪಡಬೇಕು, ದೇವರ ಶಕ್ತಿಯುಳ್ಳವರಾಗಿರಬೇಕು ಎಂದು ಒಬ್ಬ ಭಿಕ್ಷಗಾರನು ಹಾಡು ಹಾಡ್ತಾ, ದೇವರನ್ನು ನಂಬಿರಿ, ಯೇಸು ಶ್ರೇಷ್ಠ ದೇವರಾಗಿದ್ದಾರೆ, ಆತನ ಶಕ್ತಿ ದೊಡ್ಡದಾಗಿದೆ, ಆತನು ನಿಮ್ಮನ್ನು ಸ್ವಸ್ಥಪಡಿಸುತ್ತಾನೆ, ರಕ್ಷಿಸುತ್ತಾನೆ ಎಂದು ಏನೇನೋ ಹೇಳುವಾಗ ಒಬ್ಬ ವ್ಯಕ್ತಿ, ಏನಯ್ಯ ನೀನು ಹೇಳೋದು? ಎಲ್ಲಿದ್ದಾರೆ ನಿನ್ನ ದೇವರು? ಎಲ್ಲಿದೆ ಅಯ್ಯ ಶಕ್ತಿ? ಎಲ್ಲಿದ್ದಾರಯ್ಯ ದೇವರು? ಎಲ್ಲಿದೆ ಪ್ರಭಾವ? ತೋರಿಸು ಅಂತ ಕೇಳಿದನಂತೆ. ಆಗ ಆ ಭಿಕ್ಷೆಗಾರನಿಗೆ ಸ್ವಲ್ಪ ಆಲೋಚಿಸಿ ಆ ಭಿಕ್ಷೆ ಬೇಡುವ ತಟ್ಟೆ ತೆಗೆದುಕೊಂಡು ಅವನ ತಲೆ ಮೇಲೆ ಟಪಾರಂತ ಹೊಡೆದ. ಆಗ ಆ ವ್ಯಕ್ತಿ, ಅಬ್ಬಾ, ನೋವಾಯ್ತು ಅಂದನಂತೆ. ನೋವಾಯ್ತಾ? ಆ ನೋವು ಎಲ್ಲಿದೆ ತೋರಿಸಯ್ಯ? ನೋವು ಯಾವ ರೀತಿಯಾಗಿದೆ ತೋರಿಸಯ್ಯ ಎಂದು ಕೇಳಿದಕ್ಕೆ, ಈ ನೋವು ಎಲ್ಲಿಂದ ತೋರಿಸ್ಲಿಕ್ಕಾಗತ್ತೆ? ಆಗ ಹೇಳ್ತಾನೆ, ದೇವರ ಶಕ್ತಿಯನ್ನು ಹೊಂದಿಕೊಂಡಂತಹ ನಾವು, ಅದು ಅನುಭವದಲ್ಲಿಯೇ ಇದೆ, ಅದನ್ನು ಹೊರಗೆ ತಂದು ಎತ್ತಿ ಹೇಗೆ ತೋರಿಸ್ಲಿಕ್ಕಾಗತ್ತೆ ಅಂದನಂತೆ. ನಂಬುತ್ತಿದ್ದೀರಾ ಯೇಸು ತಿರುಗಿ ಎದ್ದು ಬಂದಿದ್ದಾರೆಂದು? ಶಾಸ್ತ್ರದ ಪ್ರಕಾರ ಆತನು ಮರಣ ಹೊಂದುತ್ತಾನೆ, ಶಾಸ್ತ್ರದ ಪ್ರಕಾರವೇ ತಿರುಗಿ ಎದ್ದು ಬಂದಿದ್ದಾನೆ. ಆತನ ಖಾಲಿ ಸಮಾಧಿ ಇವತ್ತಿಗೂ ಇದೆ. ಆತನ ಶಿಷ್ಯರು ಸುವಾರ್ತೆ ಪ್ರಕಟಿಸುತ್ತಿದ್ದಾರೆ. ಯೇಸು ಯಾವ ಒಂದು ಹಾಡು ಬರೆಯಲಿಲ್ಲ, ಯಾವ ಪುಸ್ತಕ ಬರೆಯಲಿಲ್ಲ, ಯಾವ ಒಂದು ಚರ್ಚ್ ಕಟ್ಟಲಿಲ್ಲ. ಆ ಗಲಿಲಾಯ ಪ್ರಾಂತ್ಯ ಬಿಟ್ಟರೆ ಸಮುದ್ರ ದಾಟಿ ಬೇರೆ ಎಲ್ಲಿಗೂ ಹೋಗಲಿಲ್ಲ. ಆದರೆ ಈ ದಿನ ಪ್ರಪಂಚದ 4 ಮೂಲೆಗಳಲ್ಲಿಯೂ ಯೇಸುವೇ ರಕ್ಷಕನು ಎಂದು ನಂಬಿದಂತಹ ಜನರು ಕೋಟ್ಯಾಂತರ ಸಂಖ್ಯೆಯಲ್ಲಿದ್ದಾರೆ. ಆತನ ಕುರಿತಾಗಿ ಬರೆದಂತಹ ಗ್ರಂಥಗಳು, ಪುಸ್ತಕಗಳು, ಹಾಡುಗಳು, ಆಲಯಗಳು, ಜನಸಮೂಹಗಳು ಇರೋದಾದರೆ ಅದು ನಿಜವಾದದ್ದು.
ಕ್ರಿಸ್ತನು ನಮಗೋಸ್ಕರ ಮರಣ ಹೊಂದಿ ನಮ್ಮ ಶಾಪವನ್ನೆಲ್ಲ ಅಳಿಸಿ ಹಾಕಿದ್ದಾನೆ. ನಮಗೆ ತನ್ನ ಪರಿಶುದ್ಧಾತ್ಮನ ಶಕ್ತಿಯನ್ನು ಕೊಟ್ಟಿದ್ದಾರೆ. ಈ ಪಾಪ ಲೋಕದಲ್ಲಿ ಪರಿಶುದ್ಧರಾಗಿ ಜೀವಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದಿದ್ದಾರೆ. ಈ ಲೋಕದಲ್ಲಿ ನಮ್ಮನ್ನು ಸ್ವಸ್ಥಪಡಿಸಿ ಆಶೀರ್ವದಿಸುವುದಕ್ಕಾಗಿ ಯೇಸು ಬರಲಿಲ್ಲ ಪ್ರಿಯರೇ. ಈ ಲೋಕಕ್ಕೆ ಪರಿಮಿತನಾದವನು ದೇವರು ಹೇಗಾಗ್ತಾರೆ? ಈ ಲೌಕಿಕ ಕಾರ್ಯಗಳನ್ನೇ ಕೊಡುವುದಾದರೆ ದೇವರೇ ಯಾಕೆ ಬೇಕು? ಮಾನವರು ಕೂಡ ಕೊಡ್ತಾರಲ್ಲವೇ? ಆದರೆ ಯೇಸು ನಮಗೆ ಪಾಪ ಕ್ಷಮಾಪಣೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಯೇಸು ಕ್ರಿಸ್ತನನ್ನು ನಂಬಿದ ನಾವು. ಇನ್ನೊಂದು ಮಾತಲ್ಲಿದೆ ನೋಡಿ, ಈ ಜೀವಿತ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 19ನೇ ವಚನ. ಈ ಜೀವಮಾನ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡಿದ್ದೇ ಹೊರತು ಮತ್ತೇನೂ ಇಲ್ಲದಿದ್ದರೆ ಎಲ್ಲಾ ಮನುಷ್ಯರಲ್ಲಿಯೂ ನಿರ್ಭಾಗ್ಯರೇ ಸರಿ. ಈ ಜೀವಮಾನ ಕಾಲಕ್ಕೆ ನಮಗೆ ದೇವರು ಬೇಕು, ಸ್ವಸ್ಥ ಮಾಡುವುದಕ್ಕಾಗಿ, ದುಡ್ಡು ಕೊಡುವುದಕ್ಕಾಗಿ, ಆಶೀರ್ವದಿಸುವುದಕ್ಕಾಗಿ, ವೀಸಾ ಬರುವುದಕ್ಕಾಗಿ, ಮದುವೆ ಆಗುವುದಕ್ಕಾಗಿ, ಸಂತಾನ ಆಗುವುದಕ್ಕಾಗಿ. ಇವುಗಳಿಗಾಗಿಯೇ ಪ್ರಿಯರೇ ಮನುಷ್ಯರು ಭಕ್ತಿ ಆಚರಿಸೋದು. ಎಲ್ಲಾ ವಿಧವಾಗಿ ಮನುಷ್ಯ ಭಕ್ತಿ 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 ಅನ್ನಲು ಕಾರಣವೇನೆಂದರೆ ಆ ಒಂದು ಭಕ್ತಿಯಲ್ಲಿ ಲಾಭ ಸಾಧಿಸುವುದಕ್ಕಾಗಿಯೇ. ಭಕ್ತಿ ಎಂಬ ಹೆಸರನ್ನಿಟ್ಟು ಲೋಕ ಸಂಬಂಧವಾದ ಆಸ್ತಿಪಾಸ್ತಿ, ಲೋಕ ಸಂಬಂಧವಾದ ಸ್ವಸ್ಥತೆ ಕಂಡುಕೊಳ್ಳುವುದಕ್ಕಾಗಿಯೇ. ಅವುಗಳಿಗೋಸ್ಕರವೇ ತವಕಿಸುವಂಥವರಾಗಿ ಒಂದು ವೇಳೆ ನಾವು ಕೂಡ ಇರೋದಾದ್ರೆ, ಅಂದರೆ ಯೇಸುವನ್ನು ನಂಬಿದವರು ಕೂಡ ಇರೋದಾದ್ರೆ, ಮನುಷ್ಯರೆಲ್ಲರಿಗಿಂತಲೂ ನಾವು ದೌರ್ಭಾಗ್ಯರಾಗಿರುತ್ತೇವೆ. ನಾವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟವರಾಗಿರೋದ್ರಿಂದ ಮೇಲಿರುವವುಗಳನ್ನೇ ಹೊರತು ಭೂಸಂಬಂಧವಾದವುಗಳ ಮೇಲೆ ಮನಸ್ಸಿಡಬಾರದು. ದೃಶ್ಯವಾದವುಗಳೆಲ್ಲವೂ ಅನಿತ್ಯವಾಗಿವೆ, ಅದೃಶ್ಯವಾದವುಗಳೆಲ್ಲ ನಿತ್ಯವಾಗಿವೆ. ಕಣ್ಣಿಗೆ ಕಾಣಿಸುವವುಗಳೆಲ್ಲ ಒಂದು ದಿನ ಇರಲ್ಲ. ಕಣ್ಣಿಗೆ ಕಾಣಿಸುವ ನಮ್ಮ ತಾತಂದಿರು, ಅಜ್ಜಿಯಂದಿರು, ನಮ್ಮ ತಂದೆ ತಾಯಿಗಳು, ನಮ್ಮ ಸ್ವಂತ ಪ್ರಿಯರಲ್ಲಿ ಎಷ್ಟೋ ಜನರನ್ನು ಕಾಣೋದಿಲ್ಲ. ಅಷ್ಟು ಮಾತ್ರವಲ್ಲ, ಈ ಲೋಕದಲ್ಲಿ ಒಂದು ಕ್ಷೇತ್ರದಲ್ಲಿ ಯುದ್ಧ ನಡೆದ್ರೆ ಆ ಪಟ್ಟಣವೇ ಕಾಣಿಸೋದಿಲ್ಲ. ಒಂದು ಪ್ರಳಯ ಕೊಚ್ಕೊಂಡು ಬಂದ್ರೆ ಅಲ್ಲಿರುವ ಊರೇ ಕೊಚ್ಕೊಂಡು ಹೋಗುತ್ತೆ. ಇವೆಲ್ಲ ಪಂಚಭೂತಗಳು ಮಹಾಘೋಷದೊಡನೆ ಲಯವಾಗಿ ಹೋಗುವವು. ಕೊನೆಗೆ ಈ ಭೂಮಿಗೆ ಅಂತ್ಯವಿದೆ. ಇವು ಅನಿತ್ಯವಾಗಿವೆ. ಆದರೆ ಅದೃಶ್ಯವಾದವುಗಳು, ಕಣ್ಣಿಗೆ ಕಾಣದೇ ಇರುವವುಗಳು, ಪರಲೋಕ ಎಲ್ಲಿದೆ ಎಂದು ಯಾರು ನೋಡಿ ಬಂದಿದ್ದಾರೆ? ಯೇಸು ಕ್ರಿಸ್ತನು ಎಲ್ಲಿದ್ದಾರೆಂದು ಯಾರು ನೋಡಿ ಬಂದಿದ್ದಾರೆ? ಯೇಸು ಪರಲೋಕಕ್ಕೆ ಆರೋಹಣವಾಗಿದ್ದಾರೆ ಎನ್ನುವ ಮಾತು ಏನಾಗಿದೆ ಎಂದು ಏನೇನೋ ಕೇಳ್ತಾರಲ್ಲವೇ? ಇದೇ ಪರಲೋಕದ ಕುರಿತಾಗಿ ಪ್ರಕಟಣೆ ಪುಸ್ತಕದಲ್ಲಿ, ಬೈಬಲಿನ ಅನೇಕ ಭಾಗಗಳಲ್ಲಿ ವಿವರವಾಗಿ ಹೇಳಲಾಗಿದೆ. ಹಸುವೆ ನೀರಡಿಕೆ ಇಲ್ಲದ ಸ್ಥಳ, ಕಣ್ಣೀರಿಲ್ಲದಂತಹ ಸ್ಥಳ, ದುಃಖವಿಲ್ಲದ ಸ್ಥಳ, ವ್ಯಾಧಿ ಇಲ್ಲದ ಸ್ಥಳ, ವ್ಯಾಧಿ ಇಲ್ಲದ ಸ್ಥಳ, ವೃದ್ಧಾಪ್ಯ ಇಲ್ಲದ ಸ್ಥಳ, ಮರಣವಿಲ್ಲದ ಸ್ಥಳ ಅದಾಗಿದೆ. ದೇವರೊಂದಿಗೆ ಸದಾಕಾಲವೂ ಇರುವ ಭಾಗ್ಯ ಕಲ್ಪಿಸುವುದಕ್ಕಾಗಿಯೇ ಯೇಸುಕ್ರಿಸ್ತನು ಈ ಲೋಕಕ್ಕೆ ಬಂದು, ನಾನು ಹೋಗಿ ಬಿಡಾರಗಳನ್ನು ಸಿದ್ಧ ಮಾಡಿ ಬರ್ತೇನೆ, ನಾನಿರುವ ಸ್ಥಳದಲ್ಲಿ ನೀವು ಸಹ ಇರುವ ಹಾಗೆ ನಿಮ್ಮನ್ನು ತಿರುಗಿ ಕರ್ಕೊಂಡು ಹೋಗ್ತೇನೆ ಎಂದಿದ್ದಾರೆ ಯೇಸು. ಯಾವ ರೀತಿಯಾಗಿ ಯೇಸುಕ್ರಿಸ್ತನು ನಿಮ್ಮ ಮುಂದೆ ಪರಲೋಕಕ್ಕೆ ಆರೋಹಣವಾಗಿ ಹೋದರೋ ಅದೇ ರೀತಿಯಾಗಿ ತಿರುಗಿ ಬರುತ್ತಾರೆ. ನೀವು ಹೋಗಿ ಸಕಲ ಜನಗಳವರಿಗೆ ಸುವಾರ್ತೆಯನ್ನು ಪ್ರಕಟಿಸಿರಿ. ಆತನ ನಾಮದಲ್ಲಿ ಪಾಪ ಕ್ಷಮಾಪಣೆ ಇದೆ, ಆತನ ರಕ್ತದಲ್ಲಿ ಪಾಪಗಳಿಗೆ ಶುದ್ಧೀಕರಣವಿದೆ, ಆತನಲ್ಲಿ ನಂಬಿಕೆ ಇಟ್ಟವರಿಗೆ ನಿತ್ಯ ಜೀವ ದೊರಕುತ್ತದೆ ಎಂಬ ಮಾತು ಹೇಳುವುದರಿಂದಲೇ ಅನೇಕರು ರಕ್ಷಿಸಲ್ಪಡ್ತಿದ್ದಾರೆ. ನಂಬಿದವರು ರಕ್ಷಿಸಲ್ಪಡ್ತಾರೆ, ನಂಬದೇ ಇದ್ದವರು ಅದಕ್ಕೆ ತಕ್ಕಂತಹ ಫಲಿತಾಂಶ ಅನುಭವಿಸ್ತಾರೆ. ನಂಬುತ್ತಿದ್ದೀರೋ ನಮ್ಮ ಯೇಸು ಸಜೀವವುಳ್ಳಾತನೆಂದು? ಒಂದಲ್ಲ 100 ಸಾರಿ ನಿಮ್ಮ ಮನಸ್ಸಲ್ಲಿ ಹೇಳಿಕೊಳ್ತಾ ಇರಿ, ನನ್ನ ಯೇಸು ಸಜೀವವುಳ್ಳವರೆಂದು. ಆತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ನಿರಂತರವೂ ಒಂದೇ ರೀತಿಯಾಗಿದ್ದಾರೆ. ಮಾರ್ಟಿನ್ ಲೂಥರ್ ಎಂಬ ಭಕ್ತನು ಒಮ್ಮೆ ಅನೇಕ ಸಮಸ್ಯೆಗಳನ್ನು, ಹೋರಾಟಗಳನ್ನು ಎದುರಿಸುತ್ತಾರೆ. ಒಂದು ದಿನ ಬಹಳ ದುಃಖದಲ್ಲಿ ಮುಳುಗಿದವರಾಗಿದ್ದರು. ಮೇಜಿನ ಮೇಲೆ ಕೂತ್ಕೊಂಡು ಆಲೋಚಿಸ್ತಾ ಇರುವಾಗ ಅವರ ಹೆಂಡತಿ ಒಂದು ಕಪ್ಪಾಗಿರುವ ಗೌನ್ ಧರಿಸಿಕೊಂಡು, ಒಂದು ಕಪ್ಪಾದ ಫ್ರಾಕ್ ಧರಿಸಿಕೊಂಡು ಮುಂದೆ ಬಂದು ನಿಂತುಕೊಂಡಳು. ಆ ದೇಶದಲ್ಲಿ ಯಾರಾದರೂ ಕಪ್ಪು ವಸ್ತ್ರ ಧರಿಸಿರೋದಾದರೆ ಯಾರಾದರೂ ಸತ್ತಿದ್ದಾರೆ ಎಂದರ್ಥ. ಅದಕ್ಕೆ ಅದು ಗುರುತಾಗಿತ್ತು. ಮೊದಲೇ ಬೇಸರದಲ್ಲಿರುವ ಅವರು ಕಪ್ಪು ಬಟ್ಟೆ ಧರಿಸಿರುವ ತನ್ನ ಹೆಂಡತಿಯನ್ನು ನೋಡಿ ಸಿಟ್ಟಿನಿಂದ ಯಾರು ಸತ್ತಿದ್ದಾರೆ ಎಂದು ಕೇಳಿದ್ರಂತೆ. ಅದಕ್ಕೆ ಅವಳು ಮೃದುವಾಗಿ ದೇವರು ಸತ್ತಿದ್ದಾರೆ ಅಂದಳಂತೆ. ನೀನೇನಾದ್ರೂ ಹುಚ್ಚಾಗಿದೆಯಾ? ದೇವ್ರು ಸಾಯೋದೇನು? ಮತ್ತೆ ಇದೇನ್ರಿ? ದೇವ್ರು ಸತ್ತಿರುವಂತೆ, ದೇವ್ರು ಇಲ್ಲದಿರುವಂತೆ, ಎಲ್ಲ ನೀವೇ ಭಾರ ಹೊರ್ತಿರುವಂತೆ ಎಷ್ಟೋ ಚಿಂತೆ ಮಾಡ್ತಾ ಕೂತಿದಿರಲ್ಲವೇ? ನಮ್ಮ ದೇವರು ಪ್ರಾರ್ಥನೆ ಲಾಲಿಸುವಾತನಲ್ಲವೋ? ನಾವು ಶ್ರಮೆಯಲ್ಲಿ ಮೊರೆಯಿಡುವುದಾದರೆ ಲಾಲಿಸುವಾತನಲ್ಲವೋ? ನಮ್ಮ ಸಮಸ್ಯೆಗಳೆಲ್ಲ ತೀರಿಸುವಾತನಲ್ಲವೋ? ಅಂದಾಗ ಮಾರ್ಟಿನ್ ಲೂಥರ್ ಹೌದಲ್ಲವೇ ಅಂತ ಹೇಳಿ ಇಬ್ರೂ ಮೊಳಕಾಲೂರಿ ಪ್ರಾರ್ಥಿಸಿ ದೇವರ ಶಕ್ತಿಯನ್ನು ಹೊಂದಿಕೊಂಡ್ರು. ಈ ದಿನ ಮೇಲಿಂದ ಮೇಲೆ ದೇವರ ಸನ್ನಿಧಿಯಲ್ಲಿ ನಾವು ಇಲ್ಲಿ ಪ್ರಾರ್ಥಿಸುವುದಾದ್ರೆ ಮೇಲೆ ಕೇಳುವ ದೇವರಿದ್ದಾರೆ. ಒಂದು ದಿನ ಮೇಘರೂಢನಾಗಿ ಬರಲಿಕ್ಕಿದ್ದಾರೆ.
ಆತನಿರುವಲ್ಲಿ ನಾವು ಇರುವ ಹಾಗೆ ಯುಗ ಯುಗಗಳವರೆಗೂ ತಲತಲಾಂತರಗಳವರೆಗೂ ಆತನೊಂದಿಗೆ ಸಹವಾಸ ಮಾಡುವ ಭಾಗ್ಯ ಕೊಡುವುದಕ್ಕಾಗಿ ಸೈತಾನನ ಮಾತು ಕೇಳಿ ನಿತ್ಯ ನರಕಕ್ಕೆ ಹೋಗಬೇಕಾದ ನಮ್ಮನ್ನು ತನ್ನ ರಕ್ತದಿಂದ ಪಾಪ ವಿಮೋಚನೆಯ ಕಾರ್ಯ ಮಾಡುವುದರ ಮೂಲಕ ಶಿಲುಬೆಯ ಯಜ್ಞದ ಮೂಲಕ ನಮಗೆ ಪಾಪ ಕ್ಷಮಾಪಣೆ ಉಂಟು ಮಾಡಿ ಪರಿಶುದ್ಧಗೊಳಿಸಿ ತನ್ನ ರಾಜ್ಯಕ್ಕೆ ವಾರಸುದಾರರನ್ನಾಗಿ ಮಾಡಿಕೊಳ್ಳಲು ಬೇಗನೆ ಬರಲಿಕ್ಕಿದ್ದಾರೆ. ನನ್ನ ಯೇಸು ಪುನರುತ್ಥಾನನು, ನನ್ನ ಯೇಸು ಸಜೀವವುಳ್ಳಾತನು, ನನ್ನ ಯೇಸು ನನಗೋಸ್ಕರ ತಿರುಗಿ ಬರುವಾತನು ಎಂದು ನಮ್ಮ ಪೂರ್ಣ ಹೃದಯದಿಂದ ನಂಬೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಜವೇ ದೇವರೇ, ಆಚಾರ ಪದ್ಧತಿಯಂತೆ ಭಾನುವಾರ ಈಸ್ಟರ್ ಎಂದು ಯಥಾಪ್ರಕಾರ ಹೋಗಿ ಬರದಂತೆ ಮತ್ತೊಂದು ಸಾರಿ ನಾನು ಆರಾಧಿಸುವ ದೇವರು ಸಜೀವವುಳ್ಳಾತನು, ನನ್ನ ಪ್ರಾರ್ಥನೆ ಕೇಳುವಾತನು, ನನ್ನ ಪ್ರಾರ್ಥನೆಗೆ ಉತ್ತರ ಕೊಡುವಾತನು, ತಿರುಗಿ ಬರುವಾತನು, ತನ್ನ ರಾಜ್ಯಕ್ಕೆ ವಾರಸುದಾರನನ್ನಾಗಿ ನನ್ನನ್ನು ಮಾಡುವಾತನು, ತನ್ನ ರಕ್ತ ಕೊಟ್ಟು ನನ್ನನ್ನು ಕೊಂಡುಕೊಂಡಾತನು ಎಂದು ಜ್ಞಾಪಕ ಮಾಡಿಕೊಳ್ಳಲು ಸಹಾಯ ಮಾಡಿರಿ. ಭಯದಿಂದ ಭಕ್ತಿಯಿಂದ ನಡುಗುತ್ತಾ ನಮ್ಮ ರಕ್ಷಣೆಯನ್ನು ಸಾಗಿಸುವಂತೆ, ಬೇಗನೆ ಅತಿ ಬೇಗನೆ ಬರಲಿಕ್ಕಿರುವ ಆತನ ಬರೋಣಕ್ಕಾಗಿ ಕಾದು ಎದುರು ನೋಡುವಂತೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಸಭೆಗಳಿಗೆ ಹೋಗಿರಿ. ಈಸ್ಟರ್ ದಿನದಂದು ದೇವರನ್ನು ಸ್ತುತಿಸಿ, ಎದ್ದನಲ್ಲ ಯೇಸು ಎಂಬ ಅನೇಕ ಹಾಡುಗಳಿವೆ, ಚೆನ್ನಾಗಿ ಹಾಡನ್ನು ಹಾಡಿರಿ. ಎದ್ದು ಬಂದಾತನಿಗೆ ಜಯ ಜಯ ಎಂಬುದಾಗಿ ಆರ್ಭಟಿಸಿ ದೇವರನ್ನು ಸ್ತುತಿಸಿರಿ. ನಿಮ್ಮ ಹೃದಯವನ್ನು ಸಂತೋಷದಿಂದ ತುಂಬಿಸಿಕೊಳ್ಳಿರಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ತಿಳಿಯಪಡಿಸಿರಿ. ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ನಿಮ್ಮ ಮನವಿಗಳನ್ನೆಲ್ಲ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಟ್ಟು ತಿಳಿಯಪಡಿಸಿರಿ. ಕರ್ತನ ಈ ಪುನರುತ್ಥಾನದ ಆರಾಧನೆ ನಡೆಯುವ ನಿಮ್ಮ ಸಭೆಗಳಲ್ಲಿನ ಆರಾಧನೆಗಳಲ್ಲಿ ತಪ್ಪದೆ ಕುಟುಂಬವಾಗಿ ಪಾಲ್ಗೊಳ್ಳಿರಿ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಕುಟುಂಬ ಸಹಿತವಾಗಿ ಹೋಗಿ ಕರ್ತನ ಸನ್ನಿಧಿಗೆ ಹೋಗುವವರಾಗಿರಿ. ಈಸ್ಟರ್ ಆರಾಧನೆಯಲ್ಲಿ ದೇವರನ್ನು ಸ್ತುತಿಸಿರಿ. ಹೋಗ್ಲಿಕ್ಕಾಗದೇ ಇರುವಂಥವರು ಒಂದು ವೇಳೆ ನಿಮ್ಮ ಸಭೆಯ ಕಾರ್ಯಕ್ರಮಗಳೆಲ್ಲ ಲೈವ್ ಆಗಿ ಒಂದು ವೇಳೆ ಬಿಡುವುದಾದರೆ ಅದನ್ನು ವೀಕ್ಷಿಸಿ ಆನಂದಿಸಿರಿ, ದೇವರನ್ನು ಆರಾಧಿಸಿರಿ. ಮತ್ತೆ ನಾಳೆ ಬೆಳಗ್ಗೆ 7 ಗಂಟೆಗೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.